ಕಲ್ಯಾಣ ಕರ್ನಾಟಕದ ಮುಖ್ಯ ಕೇಂದ್ರವಾಗಿರುವಂಥ ಕಲಬುರಗಿಯಲ್ಲಿ ಒಬ್ಬಟ್ಟು ಸಂಸ್ಥೆಯಿಂದ ಡಾಕ್ಟರ್ ಸರ್ವಮಂಗಳ ಪಾಟೀಲ್ ಅವರ ನೇತೃತ್ವದಲ್ಲಿ ಎಲ್ಲ ಸದಸ್ಯರು ಸೇರಿ ಇವತ್ತು 500 ಮಹಿಳೆಯರಿಗೆ ಒಂದು ಇನ್ಸ್ಪಿರೇಷನ್ ಮೋಟಿವೇಶನ್ ಪ್ರೋಗ್ರಾಮನ್ನು ಅವರು ಮಾಡಿದರು. ಅದರಲ್ಲಿ ನನಗೂ ಒಂದು ಭಾಗವಹಿಸಿ ಈ ಮೋಟಿವೇಶನ್ ಮತ್ತು ಮಹಿಳೆಯರ ಬಗ್ಗೆ ಅವರು ಯಾವುದಕ್ಕೂ ಪುರುಷರಿಗಿಂತ ಕಡಿಮೆ ಇಲ್ಲ, ಮಹಿಳೆ ಒಬ್ಬ ತಾಯಿಯಾಗಿ, ಹೆಂಡತಿಯಾಗಿ, ಸಹೋದರಿಯಾಗಿ, ಮಗಳಾಗಿ ಎಲ್ಲ ರಂಗದಲ್ಲಿಯೂ ಸಹಿತ ಅವರು ಸಶಕ್ತರು ಅನ್ನುವಂಥದ್ದನ್ನು ಉದಾಹರಣೆಯಾಗಿ ಮತ್ತು ಈ ದೇಶದ ರಾಷ್ಟ್ರಪತಿಯಾಗಿ ಮತ್ತು ಬೇರೆ ಬೇರೆ ಕೈಗಾರಿಕೆಗಳಲ್ಲಿ ಡಾಕ್ಟರ್ ಸುಧಾಮೂರ್ತಿ ಅಂತ ಮೇಧಾವಿಗಳಿರ್ಬೋದು, ಡಾಕ್ಟರ್ ಕಿರಣ್ ಮುಜುಮ್ದಾರ್ ಶಾ ಇರ್ಬೋದು, ಆಮೇಲೆ ಬೇರೆ ಬೇರೆ ರಂಗದಲ್ಲಿ ಒಂದು ಸೆಕ್ಯೂರಿಟಿದಿಂದ, ಆಟೋ ಚಾಲಕರಿಂದ ಒಂದು ಅಂತರಿಕ್ಷದ ಮಟ್ಟದಲ್ಲಿನೂ ಸಾಧನೆ ಮಾಡಿರುವಂಥ ಮಹಿಳೆಯರು ನಮ್ಮ ಕಲಬುರಗಿ ಮತ್ತು ದೇಶದಲ್ಲಿದ್ದಾರೆ. ಅವ್ರು ಒಂದೇ ಒಂದು ಅವ್ರ ಮನಸ್ಸಲ್ಲಿ ನಾವು ಮಹಿಳೆಯರು ಪುರುಷರಿಗಿಂತ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನುವಂಥದ್ದು ಅವ್ರ ಮನದಲ್ಲಿ ಬಂದಾಗ ಮಾತ್ರ ಅವರು ಕೈಗಾರಿಕೆಗಳನ್ನು, ಟ್ರೇಡಿಂಗ್ಗಳನ್ನು, ರಾಜಕಾರಣ, ಅವ್ರ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಸಾಧ್ಯ ಇರ್ತದೆ. ಅವ್ರು ನನ್ನದೊಂದು ಕನಸಿದೆ, ನಮ್ಮ ದೇಶದ ಮಹಿಳೆಯರು ಅವರು ಯಾವುದೇ ಪರಿಸ್ಥಿತಿಯಲ್ಲಿಯೂ ಸಹಿತ ಅವರ ಗಂಡನ ಕಡೆಯಿಂದ, ಅವರ ತಂದೆ ತಾಯಿ ಕಡೆಯಿಂದ ಯಾವುದೇ ಹಣಕಾಸಿನ ನೆರವನ್ನು ಪಡೆಯಲಾರ್ದೇ ಅವರೇ ಅವರ ಮನೆಯವರಿಗೆ, ತಾಯಿ ತಂದೆಗೆ ಹೆಚ್ಚಿನ ಹಣವನ್ನು ಕೊಡುವಂಥ ಶಕ್ತಿ ಅವರು ಮಾಡ್ಕೊಳ್ಳಿಕ್ಕೆ ಮುಖ್ಯವಾಗಿರುವಂಥ ಕೈಗಾರಿಕೆಗಳನ್ನು, ಅದು ಗುಡಿ ಕೈಗಾರಿಕೆಯಿಂದ ಮೆಗಾ ಪ್ರಾಜೆಕ್ಟ್ವರೆಗೆ ಸಾಕಷ್ಟು ಒಳ್ಳೊಳ್ಳೆ ಕೈಗಾರಿಕಾ ನೀತಿಗಳಿದೆ. ಅದು ಕರ್ನಾಟಕ ರಾಜ್ಯದಲ್ಲಿರ್ಬೋದು, ಅಕ್ಕಪಕ್ಕದ ರಾಜ್ಯದಲ್ಲಿರ್ಬೋದು, ಅಥವಾ ಕೇಂದ್ರ ಸರ್ಕಾರದಲ್ಲಿರ್ಬೋದು. ಅವೆಲ್ಲವುಗಳನ್ನು ಸರಿಯಾದ ರೀತಿಯಿಂದ ಅಭ್ಯಾಸ ಮಾಡಿ ಎಲ್ಲಿ ಅನುಕೂಲತೆ ಹೆಚ್ಚಿದೆ ಅನ್ನುವಂಥದ್ದನ್ನು ಅವ್ರು ತಿಳ್ಕೊಂಡು, ಎಲ್ಲಿ ಬ್ಯಾಂಕ್ ರೇಟ್ದಲ್ಲಿ ಕಡಿಮೆ ಇಂಟ್ರೆಸ್ಟಲ್ಲಿ ಸಾಲ ಸಿಗ್ತಾ ಇದೆ ಮತ್ತು ಎಲ್ಲಿ ಮಾರ್ಕೆಟಿಂಗ್ ಟೈಅಪ್ ಇದೆ, ನಾವು ತಯಾರು ಮಾಡುವಂಥ ವಸ್ತುಗಳಿಗೆ ರಾ ಮಟೀರಿಯಲು, ಮೂಲ ಕಚ್ಚಾ ವಸ್ತುಗಳು ಯಾವ ಜಿಲ್ಲೆಗಳಲ್ಲಿ ಸಿಗ್ತದೆ, ನಾವು ಫಿನಿಶ್ ಪ್ರಾಡಕ್ಟನ್ನು ಯಾರ ಜೊತೆ ಟೈಅಪ್ ಮಾಡ್ಕೊಂಡ್ರೆ ನಮಗೆ ಸುಲಭವಾಗಿ ನಮ್ಮ ಕಾರ್ಖಾನೆ ನಡೀತದೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡ್ಕೊಂಡು ಜಪಾನ್ ಮಾದರಿಯಲ್ಲಿ, ಜಪಾನದ ಎಲ್ಲ ಕೈಗಾರಿಕೋದ್ಯಮಿಗಳು 75% ಟೈಮನ್ನು ಪ್ಲ್ಯಾನ್ ಮಾಡೋದ್ರಲ್ಲಿ ಕಳೀತಾರೆ, ಕೇವಲ 25% ಟೈಮನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಕಳೀತಾರೆ. ಆದರೆ ನಮ್ಮ ಕರ್ನಾಟಕದವರು ನಾವೆಲ್ಲ ಏನು ಮಾಡ್ತೀವಿ, 25% ಮಾತ್ರ ಅದು ಪ್ಲ್ಯಾನಿಂಗ್ ಮಾಡ್ಕೊಂಡು ಮಧ್ಯದಲ್ಲಿ ಬಂದು ಅದನ್ನು ಕರೆಕ್ಷನ್ ಮಾಡುವಂಥ, ಅದನ್ನು ಚೇಂಜ್ ಮಾಡುವಂಥ ನಿರ್ಧಾರಕ್ಕೆ ನಾವು ಬರುವಂಥದ್ದನ್ನು ಕಣ್ಣಾರೆ ನೋಡ್ತಾ ಇದ್ದೀವಿ. ಇದರಿಂದ ಫ್ಯಾಕ್ಟ್ರಿಗಳು ಸಿಕ್ಕಾಗಿ ಅದು ಯಶಸ್ವಿಯಾಗೋದಕ್ಕೆ ತೊಂದರೆ ಆಗ್ತಾ ಇದೆ. ನಾನು ಎಲ್ಲ ನಮ್ಮ ಕೈಗಾರಿಕೋದ್ಯಮಿಗಳಿಗೆ ವಿನಂತಿಯನ್ನು ಮಾಡೋದು, ಅದು ಸಮಯ ಹೆಚ್ಚಾದರೂ ಪರವಾಗಿಲ್ಲ, ನೀವು ಏನು ಒಂದು ಪ್ಲ್ಯಾನ್ ಮಾಡ್ತೀರಿ ಅದು 75%ಗಿಂತಲೂ ಹೆಚ್ಚು ಸಮಯವನ್ನು ಅದನ್ನು ಕೊಟ್ಟು ಕೇವಲ 25% ಟೈಮನ್ನು ಮಾತ್ರ ನೀವು ಇನ್ಸ್ಟಾಲೇಷನ್ ಕೊಟ್ಟಾಗ ಆ ಪ್ರಾಜೆಕ್ಟು ಕಡಿಮೆ ಇಂಟ್ರೆಸ್ಟು ಕಮಿಷನ್ ಮಾಡುವಂಥ ಸಂದರ್ಭದಲ್ಲಿ ಆಗ್ತದೆ. ಆ ಪ್ರಾಜೆಕ್ಟ್ ಯಾವತ್ತೂ ಸಿಕ್ಕಾಗಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಗಮನ ಇಡಬೇಕು ಅನ್ನುವಂಥ ಒಂದು ವಿನಂತಿ ಸಂದರ್ಭದಲ್ಲಿ ಮಾಡಿ, ಏನೊಂದು ಕಲ್ಯಾಣ ಕರ್ನಾಟಕ ಸ್ವತಂತ್ರ ಸಿಕ್ಕ ಮೇಲೆ ಉಳಿದ ಜಿಲ್ಲೆಗಳನ್ನು ಹೋಲಿಸಿ ನೋಡಿದರೆ ಈ ಕಲ್ಯಾಣ ಕರ್ನಾಟಕ ಎಲ್ಲ ರೀತಿಯಿಂದ ಇಲ್ಲಿ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇದೆ. ವಿಶಾಲವಾಗಿರುವಂಥ ಭೂಮಿ ಇದೆ, ಕಡಿಮೆ ರೇಟದಲ್ಲಿ ಭೂಮಿ ಸಿಗ್ತಾ ಇದೆ, ಸಾಕಷ್ಟು ದುಡಿಯುವ ಕೈಗಳಿದೆ, ಮತ್ತು ಸ್ಕಿಲ್ ಮತ್ತು ಸೆಮಿ ಸ್ಕಿಲ್ಡು ಸಾಕಷ್ಟು ಯೂನಿವರ್ಸಿಟಿಗಳಿದೆ, ಸಾಕಷ್ಟು ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜುಗಳಿದೆ. ಇವೆಲ್ಲವನ್ನು ಸದುಪಯೋಗ ಮಾಡಿಕೊಂಡು ಅವರು ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಅದನ್ನು ಉಪಯೋಗ ಮಾಡಿ ಈ ಭಾಗದ ನಿರುದ್ಯೋಗ ಯುವಕರಿಗೆ ಮತ್ತು ಇಲ್ಲಿ GDP ಹೆಚ್ಚು ಮಾಡಲಿಕ್ಕೆ ಈ ಭಾಗದ ಜನರು ಇದರಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೋಬೇಕು. ಈಗಾಗಲೇ ನಮ್ಮ ಹಿಂದಿನ ಕರ್ನಾಟಕ BJP ಸರ್ಕಾರ ಇದ್ದಾಗ ಇಲ್ಲಿ 1600 ಎಕರೆ ಪನ್ನಕೆರೆ ಅನ್ನುವಂಥ ಗ್ರಾಮದಲ್ಲಿ ಒಂದು ಟೆಕ್ಸ್ಟೈಲ್ ಪಾರ್ಕನ್ನು ಮಾಡಿದ್ದೀವಿ. ಆಮೇಲೆ ಮಹಿಳಾ ಪಾರ್ಕ್ ಇದೆ. ಇಲ್ಲಿ ಸಾಕಷ್ಟು ಒಳ್ಳೆಯ ಕ್ವಾಲಿಟಿ ಲೈಮ್ ಸ್ಟೋನ್ ಸಿಗ್ತಾ ಇರೋದ್ರಿಂದ ಅಂದಾಜು 51 ಲಕ್ಷ ಮಿಲಿಯನ್ ಟನ್ ಇಲ್ಲಿ ಲೈಮ್ ಸ್ಟೋನ್ ಬೇಸ್ಡ್ ಸಿಮೆಂಟ್ ಫ್ಯಾಕ್ಟ್ರಿಗಳಿದೆ. ಅದನ್ನು ನಮ್ಮವರೇ ಕಲಬುರಗಿ ಭಾಗದ, ಕಲ್ಯಾಣ ಕರ್ನಾಟಕದ ಭಾಗದ ಕರ್ನಾಟಕದವರು ಇಲ್ಲಿ ಕಾರ್ಖಾನೆಗಳನ್ನು ಮಾಡಿದರೆ ನಾವು ಹೆಚ್ಚು ಒಳ್ಳೊಳ್ಳೆ ಪೋಸ್ಟ್ಗಳು ಈ ಭಾಗದ ಜನರಿಗೆ ಸಿಗ್ತಾ ಇದೆ. ಅದ್ರ ಸಲುವಾಗಿ ಈ ತೊಗರಿ ಇರ್ಬೋದು, ಬೇರೆ ಬೇರೆ ಮೆಕ್ಕೆಜೋಳ ಬೆಳೆಯುವಂಥದ್ದು ಇರ್ಬೋದು, ಕೇವಲ ನೇರವಾಗಿ ರೈತರು ತಾವು ಬೆಳೆದಿರುವಂಥ ಬೆಳೆಗಳನ್ನು ಮಧ್ಯಾವಳಿಗಳ ಪ್ರಕಾರ ಮಾರಲಾರ್ದೇ ವ್ಯಾಲ್ಯೂಯೇಷನ್ ಮಾಡಿ ಅದಕ್ಕೊಂದು ಬೇಸ್ ಪಾಯಿಂಟ್ ಮಾಡಿ ಕೊಟ್ಟಾಗ ಮಕ್ಕಳಿಗೆ ಹೆಚ್ಚಿನ ಆದಾಯ ಬರ್ಲಿಕ್ಕೆ ಸಾಧ್ಯ ಇದೆ. ಅವ್ರ ಕುಟುಂಬನೂ ಆರ್ಥಿಕ ಮಟ್ಟದಿಂದ ಮೇಲೆ ಬರ್ಲಿಕ್ಕೆ ಸಾಧ್ಯ ಇದೆ. ಇದರಿಂದ ನಮ್ಮ ದೇಶದ GDP ಹೆಚ್ಚಾಗಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಮತ್ತು ಹೊಸ ಕೈಗಾರಿಕಾ ನಿಯಮಗಳನ್ನು, ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿಗಳನ್ನು ಓದಬೇಕಂತ ಮತ್ತೊಮ್ಮೆ ವಿನಂತಿ ಮಾಡಿ ಎಲ್ಲರಿಗೂ ನಮಸ್ಕಾರ.